ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 4ರ ಸದಸ್ಯ ರಿಯಾಜ್ ಅಹಮದ್ ಶಿದ್ದಿ ಶೇರ್ಪುರ್ ರೆಹಮಾನ್ ಅವರು ಇಸ್ಲಾಮಾಬಾದ್ ಕಾಲೋನಿಯ ಅತಿಕ್ರಮಣಗೊಳಿಸಿದ ಶೌಚಾಲಯ ಮತ್ತು ಕಾಂಪೌಂಡ್ ಗೋಡೆಯನ್ನು ತೆರವುಗೊಳಿಸುವಾಗ ವಾರ್ಡ್ ನಂಬರ್ 4ರ ಚುನಾಯಿತ ಪ್ರತಿನಿಧಿ ಮತ್ತು ಇವರ ಸಹಚರರು ಅತಿಕ್ರಮಣ ತೆರವುಗೊಳಿಸುವ ಸ್ಥಳಕ್ಕೆ ಬಂದು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ ಸದರಿ ಕಾರ್ಯಕ್ಕೆ ನೇಮಿಸಿದ ಸಿಬ್ಬಂದಿಗಳ ಸರ್ಕಾರಿ ವಾಹನದ ಬೀಗದ ಕೈ ಕಸಿದುಕೊಂಡು ಪಾಲಿಕೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಪರಿವಾರದವರನ್ನು ಸೇರಿಸಿ ಮಾರಕಾಸ್ತ್ರಗಳಿಂದ ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಮತ್ತು ಅವನ ಜೊತೆ ಇರುವಂತಹ ಹಿಂಬಾಲಕರು ಅವನ ಜೊತೆ ಸೇರಿ 2 ಗಂಟೆಗಳ ಕಾಲ ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಹಾಗಾಗಿ ವಾರ್ಡ್ ನಂಬರ್ 4ರ ಸದಸ್ಯ ಮತ್ತು ಅವನ ಹಿಂಬಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ವಿಧಿಸಿ ಎಂದು ಆರೋಪಿಸಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ಕ್ಷೇಮ ಅಭಿವೃದ್ಧಿ ನೌಕರರ ಸಂಘದ ಸಿಬ್ಬಂದಿ ವತಿಯಿಂದ ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ತಮ್ಮ ಛತ್ರಛಾಯದಲ್ಲಿ ನಾವೆಲ್ಲ ಅತ್ಯಂತ ಶಾಂತಿಯಿಂದ ಕೆಲಸ ಮಾಡಲಿಕ್ಕೆ ನಾವು ಕೂಡ ಬಯಸ್ತೀವಿ ಹಾಗೂ ತಮ್ಮ ಅಷ್ಟೇ ನಮ್ಮ ಮೇಲೆ ಎಲ್ಲ ರೀತಿಯಿಂದ ಕಾಳಜಿ ವಹಿಸಬೇಕೆಂದು ಮತ್ತೊಮ್ಮೆ ಕೋರುತ್ತಾ ಸರ್, ಇದು ಸಂಬಂಧಪಟ್ಟಿಗೆ ನಮ್ಮ ಮಹಾನಗರ ಪಾಲಿಕೆಯ ಸಂಘದ ವತಿಯಿಂದ ಎಲ್ಲ ಸಿಬ್ಬಂದಿ ವತಿಯಿಂದ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಸರ್. ದಯವಿಟ್ಟು ಓದಬೇಕಾ? ಸರ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಒಂದು ಮನವಿ ಕೊಟ್ಟಿದ್ದಾರೆ. ನಿನ್ನೆ ಕೆಲಸಕ್ಕೆ ಹೋದಾಗ ವಾರ್ಡ್ ನಂಬರ್ 4ರಲ್ಲಿ ಅಲ್ಲಿ ಇರ್ತಕ್ಕಂಥ ಸದಸ್ಯರು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆತನ ಮಾಡಿ ಅವರಿಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ ಪ್ರಕಾರ ಅವರು ಇವತ್ತು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮಗೆ ಏನು ಇವತ್ತು ಮನವಿ ಕೊಡ್ತಾ ಇದ್ದಾರೆ, ಅವ್ರದ್ದು ಸದಸ್ಯತ್ವ ರದ್ದು ಆಗಬೇಕು ಅಂತ. ಅದು ನಾವು ಕಾನೂನು ಪ್ರಕಾರ ಮುಂದೆ ಏನೇನು ಮಾಡಬೇಕು ಅದು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಮತ್ತು ಈ ರೀತಿ ಮುಂದೆ ಯಾವುದೇ ರೀತಿ ಅನಾಹುತ ಆಗಬಾರ್ದು, ಅದಕ್ಕೆ ನಾನು ಪೂಜ್ಯ ಮಹಾಪೌರರ ಜೊತೆ ಇವತ್ತು ಚರ್ಚೆ ಮಾಡ್ತೀನಿ. ಜೊತೆಗೆ ಪೊಲೀಸ್ ಕಮಿಷನರ್ ಸರ್ ಜೊತೆನೂ ಡಿಸ್ಕಷನ್ ಮಾಡ್ತೀನಿ. ಮುಂದೆ ಎಲ್ಲಿಯೋ ಏನಾದರೂ ಈ ರೀತಿ ಅತಿಕ್ರಮಣ ಆಗಲಿ ಅಥವಾ ಒತ್ತುವರಿ ಆಗಲಿ ತೆಗಿಬೇಕಾದ್ರೆ ನಾವು ಭದ್ರತೆಯಿಂದ ಮುಂದಿನ ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಈ ಸಮಸ್ಯೆದ ಬಗ್ಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಯಾರ ಜೊತೆ ಆಗಿದೆ ಸರ್? ಅವ್ರಿಗೆ ಏನಾದರೂ ಭೇಟಿ ನೀಡುತ್ತಾ ಮಾತಾಡಿದ್ದೀರಿ? ನಿನ್ನೆ ಈ ಒಂದು ಘಟನೆ ಆದವಾಗ ನನಗೆ ಕಾಲ್ ಮಾಡಿದರು. ನಾನು ಫೋನ್ ಮುಖಾಂತರ ಅವ್ರ ಜೊತೆನೂ ಮಾತಾಡಿದ್ದೀನಿ. ಈ ರೀತಿ ಯಾವುದೇ ರೀತಿ ಆಗಬಾರ್ದು, ನಮ್ಮ ಸಿಬ್ಬಂದಿಗಳು ಅಥವಾ ಅಧಿಕಾರಿ ವರ್ಗದ ಮೇಲೆ ಈ ರೀತಿ ಅವಾಚ್ಯ ಶಬ್ದದಿಂದ ಬೈದು ಅಥವಾ ಏಕವಚನಿ ಮಾತಾಡೋದು ಸರಿ ಇರಲ್ಲ. ನೀವು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು. ನಾವು ಏನು ಮಾಡಬೇಕು ನಾವು ನಮ್ಮ ಅಧಿಕಾರಿ ಜೊತೆ ಚರ್ಚೆ ಮಾಡಿಕೊಂಡು ಮಾಡಬಹುದು ಅಂತ ನಿನ್ನೆ ಅವ್ರ ಜೊತೆ ಇದು ಮಾತುಕತೆ ಆಗಿದೆ.